ಡಾರ್ಕ್ ಫ್ಯಾಕ್ಟರಿ ಅಥವಾ ಲೈಟ್ಸ್ ಔಟ್ ಮ್ಯಾನುಫ್ಯಾಕ್ಚರಿಂಗ್. ಲೈಟ್ಸ್ ಔಟ್ ಮ್ಯಾನುಫ್ಯಾಕ್ಚರಿಂಗ್ ಎಂಬ ಪರಿಕಲ್ಪನೆಯು ಇಂದು ಕೇವಲ ಕಲ್ಪನೆಯಾಗಿ ಉಳಿದಿಲ್ಲ, ಅದು ವಾಸ್ತವಕ್ಕೆ ಹತ್ತಿರವಾಗುತ್ತಿದೆ. ಡಾರ್ಕ್ ಫ್ಯಾಕ್ಟರಿ, ನಿಶ್ಶಬ್ದ ಕ್ರಾಂತಿ ಮತ್ತು ಮನುಷ್ಯನ ಭವಿಷ್ಯ. 1. ಏನಿದು ಡಾರ್ಕ್ ಫ್ಯಾಕ್ಟರಿ? ಮಾಯಾಲೋಕ. ಕಲ್ಪನೆ ಮಾಡಿಕೊಳ್ಳಿ, ಒಂದು ಬೃಹತ್ ಕಾರ್ಖಾನೆ, ಅಲ್ಲಿ ಕಿಟಕಿಗಳಿಲ್ಲ, ಲೈಟುಗಳಿಲ್ಲ, ಫ್ಯಾನ್ ಅಥವಾ ಎಸಿಗಳಿಲ್ಲ. ಅಷ್ಟೇ ಏಕೆ, ಅಲ್ಲಿ ಮಾತನಾಡಲು ಮನುಷ್ಯರೇ ಇಲ್ಲ. ಆದರೆ ಅಲ್ಲಿ ಭಾರಿ ವೇಗದಲ್ಲಿ ಯಂತ್ರಗಳು ಕೆಲಸ ಮಾಡುತ್ತಿವೆ. ಇದನ್ನು ಡಾರ್ಕ್ ಫ್ಯಾಕ್ಟರಿ ಎನ್ನಲು ಕಾರಣವೆಂದರೆ ಅಲ್ಲಿ ಕೆಲಸ ಮಾಡುವ ರೋಬೋಟ್ಗಳಿಗೆ ಮತ್ತು ಕೃತಕ ಬುದ್ಧಿಮತ್ತೆಗೆ ಎಐ ನೋಡಲು ಬೆಳಕಿನ ಅಗತ್ಯವಿಲ್ಲ. ಅವು ಕತ್ತಲಲ್ಲೂ ಸಂವೇದಕಗಳ ಸೆನ್ಸರ್ ಸಹಾಯದಿಂದ ನಿಖರವಾಗಿ ಕೆಲಸ ಮಾಡುತ್ತವೆ. ಇದು ಇಂದಿನ 4ನೇ ಕೈಗಾರಿಕಾ ಕ್ರಾಂತಿಯ ಇಂಡಸ್ಟ್ರಿ 4.0 ಅತ್ಯಂತ ಪ್ರಬಲ ಮುಖ. 2. ಯಂತ್ರಗಳ ಈ ಸಾಮ್ರಾಜ್ಯದಿಂದ ಲಾಭವೇನು? ದಣಿವರಿಯದ ದುಡಿಮೆ. ಮನುಷ್ಯನಿಗೆ 8 ಗಂಟೆ ಕೆಲಸದ ನಂತರ ವಿಶ್ರಾಂತಿ ಬೇಕು, ವಾರಾಂತ್ಯದ ರಜೆ ಬೇಕು, ಅನಾರೋಗ್ಯದ ರಜೆ ಬೇಕು. ಆದರೆ ರೋಬೋಟ್ಗಳು ವರ್ಷದ 365 ದಿನವೂ ದಿನದ 24 ಗಂಟೆಯೂ ಏಕಪ್ರಕಾರವಾಗಿ ಕೆಲಸ ಮಾಡುತ್ತವೆ. ಅತ್ಯಂತ ನಿಖರತೆ. ಮನುಷ್ಯನಿಂದ ಸಣ್ಣ ಪುಟ್ಟ ತಪ್ಪುಗಳು, ಹ್ಯೂಮನ್ ಎರರ್ಸ್, ಸಹಜ. ಆದರೆ ಪ್ರೋಗ್ರಾಂ ಮಾಡಲಾದ ಯಂತ್ರಗಳು 100% ನಿಖರತೆಯನ್ನು ನೀಡುತ್ತವೆ. ವೆಚ್ಚದ ಉಳಿತಾಯ. ಆರಂಭದಲ್ಲಿ ಯಂತ್ರಗಳನ್ನು ಅಳವಡಿಸಲು ಹೆಚ್ಚು ಹಣ ಬೇಕಾದರೂ ದೀರ್ಘಕಾಲದ ದೃಷ್ಟಿಯಲ್ಲಿ ಸಂಬಳ, ಬೋನಸ್, ವಿಮೆ ಮತ್ತು ಮೂಲಭೂತ ಸೌಕರ್ಯಗಳ ವೆಚ್ಚ ಗಣನೀಯವಾಗಿ ಕಡಿಮೆಯಾಗುತ್ತದೆ. ಅಪಾಯಕಾರಿ ಕೆಲಸಗಳಲ್ಲಿ ಸುರಕ್ಷತೆ. ವಿಷಕಾರಿ ಅನಿಲ ಇರುವ ಕಡೆ ಅಥವಾ ಅತಿಯಾದ ಉಷ್ಣತೆ ಇರುವ ಕಾರ್ಖಾನೆಗಳಲ್ಲಿ ಮನುಷ್ಯರ ಬದಲು ಯಂತ್ರಗಳು ಕೆಲಸ ಮಾಡುವುದು ಜೀವರಕ್ಷಣೆಯ ದೃಷ್ಟಿಯಿಂದ ಒಳ್ಳೆಯದು. 3. ಇದು ಮನುಷ್ಯರಿಗೆ ಅಪಾಯವೇ? ದ ಡಾರ್ಕ್ ಸೈಡ್. ಯಂತ್ರಗಳು ಕೆಲಸ ಕಸಿದುಕೊಳ್ಳುತ್ತಿವೆ ಎಂಬ ಆತಂಕ ಸಾರ್ವತ್ರಿಕವಾದುದು. ಇದರ ಸವಾಲುಗಳು ಹೇಗಿವೆ? ಉದ್ಯೋಗ ನಷ್ಟ. ಕಡಿಮೆ ಕೌಶಲ್ಯದ ಅನ್ಸ್ಕಿಲ್ಡ್ ಕೆಲಸಗಾರರಿಗೆ ಇಲ್ಲಿ ಜಾಗವಿಲ್ಲ. ಪ್ಯಾಕಿಂಗ್, ಲೋಡಿಂಗ್ ಅಥವಾ ಜೋಡಣೆಯಂತಹ ಕೆಲಸಗಳನ್ನು ಮಾಡುವ ಸಾಮಾನ್ಯ ಕಾರ್ಮಿಕರು ಬೀದಿಗೆ ಬೀಳುವ ಭೀತಿ ಇದೆ. ಆರ್ಥಿಕ ಅಸಮಾನತೆ. ಲಾಭವೆಲ್ಲವೂ ತಂತ್ರಜ್ಞಾನ ಹೊಂದಿರುವ ಶ್ರೀಮಂತ ಕಂಪನಿಗಳ ಪಾಲಾಗುತ್ತದೆ. ಸಾಮಾನ್ಯ ಕಾರ್ಮಿಕ ವರ್ಗದ ಆದಾಯ ಕುಸಿಯಬಹುದು. ಮಾನವೀಯ ಸ್ಪರ್ಶದ ಕೊರತೆ. ಯಂತ್ರಗಳಿಗೆ ಭಾವನೆಗಳಿಲ್ಲ. ಉತ್ಪಾದನೆಯಲ್ಲಿ ಕಲೆ ಅಥವಾ ಸೃಜನಶೀಲತೆ ಬೇಕಾದಾಗ ಯಂತ್ರಗಳು ವಿಫಲವಾಗಬಹುದು. 4. ಶತ್ರುವಲ್ಲ, ಮಿತ್ರನನ್ನಾಗಿ ಮಾಡಿಕೊಳ್ಳುವುದು ಹೇಗೆ? ತಂತ್ರಜ್ಞಾನದ ಬೆಳವಣಿಗೆಯನ್ನು ತಡೆಯಲು ಸಾಧ್ಯವಿಲ್ಲ, ಆದರೆ ನಾವು ಅದಕ್ಕೆ ಪೂರಕವಾಗಿ ಬದಲಾಗಬೇಕು. 1. ಮರುಕೌಶಲ್ಯ, ರೀಸ್ಕಿಲಿಂಗ್. ಮೊದಲು ಯಂತ್ರಗಳನ್ನು ಓಡಿಸಲು ಮನುಷ್ಯರು ಬೇಕಿತ್ತು. ಈಗ ಆ ಯಂತ್ರಗಳನ್ನು ರಿಪೇರಿ ಮಾಡಲು ಅಥವಾ ಅವುಗಳಿಗೆ ಕೋಡಿಂಗ್ ಮಾಡಲು ನಮಗೆ ತರಬೇತಿ ಬೇಕು. 2. ಸೃಜನಶೀಲತೆಗೆ ಆದ್ಯತೆ. ಯಂತ್ರಗಳು ಪುನರಾವರ್ತಿತ ಕೆಲಸಗಳನ್ನು, ರೆಪಿಟಿಟಿವ್ ಟಾಸ್ಕ್ಸ್ ಮಾಡಬಲ್ಲವು, ಆದರೆ ಹೊಸದನ್ನು ಯೋಚಿಸುವ ಶಕ್ತಿ ಮನುಷ್ಯನಿಗೆ ಮಾತ್ರ ಇದೆ. ಡಿಸೈನಿಂಗ್, ಸ್ಟ್ರಾಟಜಿ ಮತ್ತು ಮ್ಯಾನೇಜ್ಮೆಂಟ್ನಲ್ಲಿ ಮನುಷ್ಯರು ಅನಿವಾರ್ಯ. 3. ಹೊಸ ಉದ್ಯೋಗಗಳ ಸೃಷ್ಟಿ. ಇಂಟರ್ನೆಟ್ ಬಂದಾಗ ಉದ್ಯೋಗ ಹೋಗುತ್ತದೆ ಅಂದುಕೊಂಡಿದ್ದೆವು, ಆದರೆ ಲಕ್ಷಾಂತರ ಹೊಸ ರೀತಿಯ ಉದ್ಯೋಗಗಳು ಹುಟ್ಟಿಕೊಂಡವು. ಹಾಗೆಯೇ ಈ ಆಟೋಮೇಷನ್ ಕೂಡ ಹೊಸ ಉದ್ಯೋಗಗಳನ್ನು ಸೃಷ್ಟಿಸಲಿದೆ. 5. ಉಪಸಂಹಾರ. ಭವಿಷ್ಯ ಯಾರ ಕೈಯಲ್ಲಿ? ಡಾರ್ಕ್ ಫ್ಯಾಕ್ಟರಿಗಳು ಭವಿಷ್ಯದ ಅನಿವಾರ್ಯತೆ. ಆದರೆ ಒಂದು ವಿಷಯ ನೆನಪಿರಲಿ, ಆ ರೋಬೋಟ್ಗಳನ್ನು ಸೃಷ್ಟಿಸಿದವನು ಮನುಷ್ಯ. ಯಂತ್ರಗಳು ನಮ್ಮ ದಾಸರಾಗಿರಬೇಕೇ ಹೊರತು ಮಾಲೀಕರಾಗಬಾರದು. ನಾವು ತಂತ್ರಜ್ಞಾನದೊಂದಿಗೆ ಸ್ಪರ್ಧಿಸುವುದಕ್ಕಿಂತ ಅದರ ಮೇಲೆ ಸವಾರಿ ಮಾಡುವುದನ್ನು ಕಲಿಯಬೇಕು. ಕೈಯಿಂದ ದುಡಿಯುವ ಕಾಲ ಮುಗಿಯುತ್ತಿರಬಹುದು, ಆದರೆ ತಲೆಯಿಂದ ಕೆಲಸ ಮಾಡುವವರಿಗೆ ಭವಿಷ್ಯ ಸದಾ ಉಜ್ವಲವಾಗಿರುತ್ತದೆ.